ಎಲ್ರಿಗೂ ನಮಸ್ಕಾರ. ನಾನು ಪಿ ಮಂಜುನಾಥ್ ಮಾತಾಡ್ತಾ ಇದ್ದೇನೆ. ಮಲೆ ಮಹಾದೇಶ್ವರ ಬೆಟ್ಟ ದೇವಸ್ಥಾನ ಅರಣ್ಯ ಪ್ರದೇಶ ಪರಿಸರ ಹೋರಾಟಗಾರನಾಗಿ ಕಳೆದ 3 ವರ್ಷದಿಂದ ನನ್ನ ಒಂದು ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದು, ಈ ದಿನ ಒಂದು ರಾಷ್ಟ್ರೀಯ ಅರಣ್ಯ ಘನಘೋರ ದುರಂತವು ಮಲೆ ಮಹಾದೇಶ್ವರ ವನ್ಯಜೀವಿಧಾಮ ಊಗ್ಯಂ ವಲಯ ಮೀಣ್ಯಂ ಪ್ರದೇಶದಲ್ಲಿ ನಡೆದಿದ್ದು, ಕಿಡಿಗೇಡಿಗಳ ಒಂದು ವಿಷಪ್ರಾಶನಕ್ಕೆ ತಾಯಿ ಹುಲಿ ಸೇರಿದಂತೆ 4 ಮರಿಗಳು ಜೀವವನ್ನು ಬಿಟ್ಟಿವೆ. ಈ ಒಂದು ಘಟನೆಯನ್ನು ನಾನು ಖಂಡಿಸುತ್ತೇನೆ. ಇದೊಂದು ರಾಷ್ಟ್ರೀಯ ಅರಣ್ಯ ಕಪ್ಪು ಚಿಕ್ಕೆ ಕರಾಳ ದಿನ ಎಂದು ನಾನು ವ್ಯಕ್ತಪಡಿಸುತ್ತಾ, ನಮ್ಮ ಅರಣ್ಯ ಪ್ರದೇಶವನ್ನು ರಕ್ಷಿಸುವುದು, ವನ್ಯಜೀವಿಗಳನ್ನು ರಕ್ಷಿಸುವುದು, ನಮ್ಮ ದೇವಾಲಯಗಳು ಮತ್ತು ಬೇಸಿಗೆಯಲ್ಲಿ ಅರಣ್ಯ ಪ್ರದೇಶವನ್ನು ಬೆಂಕಿಯಿಂದ ರಕ್ಷಿಸುವುದು, ಅರಣ್ಯ ಪ್ರದೇಶ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿ ಬಿಸಾಡಿ ಎಲ್ಲೆಂದರಲ್ಲಿ ಮಾಲಿನ್ಯ ಸೃಷ್ಟಿಸುವುದು ಮತ್ತು ಭಯೋತ್ಪಾದನೆ ಇವೆಲ್ಲವೂ ರಾಷ್ಟ್ರೀಯ ಒಂದು ವಿಪತ್ತಿನ ಸಂಕೇತವಾಗಿವೆ. ಕಾಡಂಚಿನ ಜನರು, ನಾಡಿನ ಜನರು, ಭಕ್ತಾದಿಗಳು, ಅರಣ್ಯ ಇಲಾಖೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಸೇರಿ ನಮ್ಮ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಬೇಕು. ಈ ಒಂದು ಟೈಗರ್ ಪ್ರಾಜೆಕ್ಟ್ ಮೂಲಕ ನಮ್ಮ ಅಳಿವಿನ ಅಂಚಿನಲ್ಲಿರುವ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಅರಣ್ಯ ಪ್ರದೇಶವನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಸಾರ್ವಜನಿಕ ಮತ್ತು ದೇವಾಲಯಗಳನ್ನು ಮಾಲಿನ್ಯ ರಹಿತವಾಗಿ ನೋಡಿಕೊಳ್ಳಬೇಕು, ಸ್ವಚ್ಛವಾಗಿ ನೋಡಿಕೊಳ್ಳಬೇಕು. ಈ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ವನ್ಯಜೀವಿಗಳನ್ನು ಮತ್ತು ದೇವಾಲಯ ಮತ್ತು ಸಾರ್ವಜನಿಕ ಪ್ರದೇಶಗಳನ್ನು, ಅರಣ್ಯ ಪ್ರದೇಶಗಳನ್ನು ಬಳುವಳಿಯಾಗಿ ನೀಡಬೇಕು. ಈ ಮುಖಾಂತರ ನಾವು ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಬೆಂಬಲವನ್ನು ಸೂಚಿಸಬೇಕು. ಕಟ್ಟಕಡೆಯದಾಗಿ ಈ ಒಂದು ಹುಲಿ ದುರಂತಕ್ಕೆ, ಸಾವಿಗೆ ಕಾರಣರಾದ ತಪ್ಪಿತಸ್ಥರಾದ ಯಾರೇ ಆದರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಇದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಬೆಂಬಲಿಸೋಣ. ಇನ್ನು ಮುಂದೆ ಈ ರೀತಿ ಘನಘೋರ ದುರಂತ ನಡೆದ ರೀತಿ ನಾವೆಲ್ಲರೂ ನೋಡಿಕೊಳ್ಳೋಣ ಮತ್ತು ಜವಾಬ್ದಾರಿ ವಹಿಸೋಣ. ಅರಣ್ಯ ಮತ್ತು ದೇವಾಲಯಗಳು, ಸಾರ್ವಜನಿಕ ಗಿಡಮರಗಳು ಒಂದು ಇಲಾಖೆಗೆ ಸಂಬಂಧಪಟ್ಟವಲ್ಲ. ಇದು ಸಾರ್ವಜನಿಕರ ಆಸ್ತಿ. ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಿಂದ ಹೇಳ್ತಾ, ಈ ಒಂದು ಹುಲಿ ದುರಂತಕ್ಕೆ ಸಂತಾಪವನ್ನು ಸೂಚಿಸಿ ಈ ಘಟನೆಯನ್ನು ಖಂಡಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಪರಿಸರ ಮಾತೆ.